ಬಳ್ಳಾರಿ ನಾಯಕರ ಮಧ್ಯೆ ತಾರಕಕ್ಕೇರಿದೆ ಮಾತಿನ ಮಲ್ಲಯುದ್ಧ. ಮಿತ್ರ ಜನಾರ್ದನ್ ರೆಡ್ಡಿ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಶ್ರೀರಾಮುಲು. ಬಳ್ಳಾರಿ ನಾಯಕರ ಮಧ್ಯೆ ಮಾತಿನ ಮಲ್ಲಯುದ್ಧ ಮತ್ತಷ್ಟು ಜೋರಾಗಿದೆ. ಈಗ ಶ್ರೀರಾಮುಲು ಅವರು ತಮ್ಮ ಮಿತ್ರ ಜನಾರ್ದನ್ ರೆಡ್ಡಿ ವಿರುದ್ಧವೇ ತಿರುಗಿ ಬಿದ್ದಿರುವಂತದ್ದು. ಸಿಡಿದೆದ್ದಿದ್ದಾರೆ. ಶ್ರೀರಾಮುಲು ವಿರುದ್ಧವೇ ಜನಾರ್ದನ್ ರೆಡ್ಡಿ ಅವರು ಸಮರ ಸಾರಿದ್ದಾರೆ. ನೆಗಿನಿಗೆ ಕೆಂಡ ಕಾರಿದ್ದಾರೆ ಶ್ರೀರಾಮುಲು. ಗಂಗಾವತಿಯ ಶಾಸಕ ತಿರುಗಿ ಇಟ್ಟುಕೊಟ್ಟಿರುವಂತದ್ದು ಶ್ರೀರಾಮುಲು ಅವರಿಗೆ. ಸುದ್ದಿಗೋಷ್ಠಿಯಲ್ಲಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಬಳ್ಳಾರಿ ನಾಯಕರ ಮಧ್ಯೆ ಮತ್ತಷ್ಟು ಮಾತಿನ ಮಲ್ಲಯುದ್ಧ ಜೋರಾಗಿದೆ. ಮಿತ್ರ ಜನಾರ್ದನ್ ರೆಡ್ಡಿ ವಿರುದ್ಧವೇ ಶ್ರೀರಾಮುಲು ಅವರು ತಿರುಗಿ ಬಿದ್ದಿರುವಂತದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರು ಕೂಡ ನಿಗಿ ಕೆಂಡವಾಗಿದ್ದಾರೆ. ಪ್ರಮುಖವಾಗಿ ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಲೋಕಸಭಾ ಚುನಾವಣೆಗೂ ಮುನ್ನ ಬಿಜೆಪಿ ಜೊತೆ ನನ್ನ ಪಕ್ಷ ಮರ್ಜ್ ಆಗಿತ್ತು. 1 ತಿಂಗಳ ಮುನ್ನ ಬಿಜೆಪಿ ಜೊತೆಗೆ ನನ್ನ ಪಕ್ಷವನ್ನ ಮರ್ಜ್ ಮಾಡಿದ್ದೆ. ಬೆಂಗಳೂರಿನಲ್ಲಿ ಗಂಗಾವತಿ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು. ಆ ವೇಳೆ ಸಂಡೂರು ಅಸೆಂಬ್ಲಿ ಕ್ಷೇತ್ರದ ವಿಚಾರವಾಗಿ ಮಾತನಾಡಿದ್ರು. 1 ತಿಂಗಳ ಮುನ್ನ ಬಿಜೆಪಿ ಜೊತೆಗೆ ನನ್ನ ಪಕ್ಷವನ್ನ ಮರ್ಜ್ ಮಾಡಿದೆ. ಕೋರ್ಟ್ ನಿರ್ಬಂಧ ತೆರವಾದ ಬಳಿಕ ನಾನು ಬಳ್ಳಾರಿಗೆ ಹೋಗಿದ್ದೆ ಎನ್ನುವ ಮುಖಾಂತರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅದು ಆ ಮಾತುಕತೆಗಳು ಬೇರೆ, ನಾನು ಹೇಳ್ತಾ ಇರೋದು ರಾಜಕೀಯ ಬೇರೆ. ಹಾಗಾಗಿ ರಾಜಕೀಯ ವಿಚಾರದಲ್ಲಿ ಯಾವುದೋ ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲೋ ತಪ್ಪಿಸ್ಕೊಳ್ಳೋದಿಕ್ಕೆ ಅಂತ ಹೇಳಿ ಏನೋ ಇನ್ನೊಂದು ವಿಷಯ ಸುಮ್ಮನೆ ಬಂದು ಅನಗತ್ಯವಾಗಿ ಅನಾವಶ್ಯಕವಾಗಿ ಮಾತಾಡುವುದು ತಪ್ಪು ಅಂತ ನಾನು ಹೇಳ್ತೇನೆ. ಅದು ನಮ್ಮ ವಿಚಾರಗಳೇನಿದೆ ಅದು ಮತ್ತೆ ನಿಮಗೇನು ಗೊತ್ತಾಗಲ್ಲ. ನಿಮಗೆ ಎಲ್ಲರಿಗಿಂತ ಫಸ್ಟ್ ನಿಮಗೆ ಗೊತ್ತಾಗುತ್ತೆ ಅಂತ ವಿಚಾರಗಳಿದ್ದೀರ. ನಾನೇನಾದ್ರೂ ಗೊತ್ತಿಲ್ಲ ಬ್ರದರ್. ನಿಮ್ಮನ್ನ ನನ್ನ ಕೂಡಿಸ್ಕೊಂಡು ಅವ್ರನ್ನ ಕೂಡಿಸ್ಕೊಂಡು ವರಿಷ್ಠ ಹೇಳಿದ್ದು ನೀವೇನಾದ್ರೂ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಷ್ಟೇ. ನಾನು ಮರ್ತೋಗಿರ್ಬೇಕು ಅಷ್ಟೇ. 40 ವರ್ಷದ ರಾಜಕಾರಣ, ನೀವು ಕೂಡ ಪಾರ್ಟಿಯಿಂದ ಆಚೆ ಹೋಗೋದು ಪಾರ್ಟಿ ಕಟ್ಟಿದ್ರಿ, ಅವರು ಕೂಡ ಪಾರ್ಟಿಯಿಂದ ಹೋಗಿ ಆಚೆ ಪಾರ್ಟಿ ಕಟ್ಟಿದ್ರು. ಇವತ್ತು ಅವ್ರನ್ನ ಕೋರ್ ಕಮಿಟಿ ಮೆಂಬರ್ ತಕ್ಕ ನಿಲ್ಸೋದು ನಿಮ್ ಪಾತ್ರ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ನೋಡಿ, ನಾನು ಹೇಳ್ತಾ ಇಲ್ಲ ಅಲ್ಲ, ಮತ್ತೆ ಅದನ್ನ ನೀವು ಹೇಳ್ತಿರುವಂತ ಮಾತುಗಳಲ್ಲಿ ಅವರ ಯಶಸ್ಸಿನ ಹಿಂದೆ ನೀವು ಯಾವಾಗ್ಲೂ ಇದ್ರಿ. ಈಗ ಅವರು ತಪ್ಪಾದಿ ಹಿಡಿತಾ ಇದ್ದಾರೆ ಅನ್ನೋದು ನಿಮ್ಮ ಅಲ್ಲ ಬ್ರದರ್. ಅದನ್ನ ಅಲ್ಲ, ನಿಮಗೆ ಗೊತ್ತಿಲ್ಲ ಅನ್ನೋ ವಿಷಯ ಅಲ್ಲ. ನನಗೊಂದು ವಿಚಾರ ಹೇಳಿ ಅಷ್ಟೇ. ಅಲ್ಲ ಸರ್, ಇಷ್ಟೊತ್ತು ನೀವು ಮಾತಾಡೋದ್ರಲ್ಲಿ ಅವರ ಗೆಲುವಿನ ಹಿಂದೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಇದ್ರು. ಈಗಲೂ ಕೂಡ ಬಳ್ಳಾರಿಗೆ ಹೋಗಿ ಅವರು ಅಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬರ್ಲಿ ಅಂತ ಹೇಳಿದ್ವಿ. ನಾಳೆ ಎಲ್ಲವೂ ಸರಿ ಹೋದ್ರೆ ಮತ್ತೆ ರಾಮುಲು ಜೊತೆ ಜನಾರ್ದನ್ ರೆಡ್ಡಿ ಒಟ್ಟೊಟ್ಟಿಗೆ ಕೂತ್ಕೊಂಡು ಕಾಲ ಕಳೆಯುವಂತ ಸಂದರ್ಭ, ರಾಜಕಾರಣ ಮಾಡುವಂತ ಸಂದರ್ಭ ನಿರ್ಮಾಣ ಆಗುತ್ತೆ. ಹೇಗೆ ನೋಡಿ, 1000% ಮನುಷ್ಯ ತನ್ನ ತಪ್ಪು ತಾನು ತಿಳ್ಕೊಂಡು ದೇವ್ರ ಮುಂದೆ ಕ್ಷಮೆ ಕೇಳ್ಕೊಂಡು ಇವತ್ತು ಪಾರ್ಟಿ ನಾಯಕರುಗಳು ಇನ್ನೊಂದು ಅವ್ರು ಏನು ಹೇಳ್ದೆ ಹೋದ್ರು ಕೂಡ ಪಾರ್ಟಿ ತನಗೋಸ್ಕರ ಹೋಗಿ ಕೆಲಸ ಮಾಡುವಂತಂದ್ರು ಕೂಡ ನಾನು ಇವತ್ತು ಕೆಲಸ ಮಾಡ್ತೀನಿ. ಈಗ ಸಂಡೂರು ಸೋಲಿಗೆ ಕಾರಣ ಏನು, ಯಾರು? ಒಂದು, ನಿಮ್ ವಿರುದ್ಧ RSS ನವರಿಗೆ ವೇಲ್ ಸಂತೋಷ್ ಅವರಿಗೆ ರಾಮುಲು ಅವರು ದೂರು ಕೊಟ್ಟವರ, ಹೈಕಮಾಂಡ್ ದೂರು ಕೊಟ್ಟರು. ನೋಡಿ, ನಾನು ಎಲ್ಲವೂ ಕೂಡ ಯಾವುದೇ ಇನ್ಫಾರ್ಮೇಶನ್ ಇಲ್ದಾಗ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾವುದೇ ವಿಚಾರಗಳು ಇದು ನಿಮ್ಮ ಮತ್ತು ರಾಮುಲು ಮಧ್ಯೆ ಡಿಫರೆನ್ಸ್ ಬರ್ಲಿಕ್ಕೆ ಕೇವಲ ರಾಜಕೀಯ ಕಾರಣ ಅಷ್ಟೇ ಅಥವಾ ಬೇರೆ ಆರ್ಥಿಕವಾದ ಕಾರಣಗಳು ಇದೆಯಾ ಸರ್? ನೋಡಿ, ಅದೆಲ್ಲ ಕೂಡ ಸಮಯ ಬಂದಾಗ ನಾನೆಲ್ಲ ಬಿಡಿಸಿ ನಿಮಗೆ ಹೇಳುವಂತ ಸಂದರ್ಭ ಬರುತ್ತೆ. ಇವತ್ತು ಒಂದಿನಕ್ಕೆ ಯಾವುದು ಮುಗಿಯಲ್ಲ ಅಷ್ಟೇ. ನಿನ್ನೆ ವಿಚಾರಗಳು ಗೊತ್ತಾಯ್ತು. ಪೂರ್ತಿ ಬಂದಿದ್ದು ಶ್ರೀರಾಮುಲು ಅಂದ್ರೆ ಸುಮಾರು ಅವರು ಹೀಗೆ ನಿಂತ್ಕೊಂಡಿದ್ರೆ 2 ಶೂಗಳಲ್ಲಿ ರಸ್ತೆಯಲ್ಲೇ ಚುನಾವಣೆಯಲ್ಲಿ ಅವನು ತುಂಬಾ ವಿರೋಧ ಮಾಡಿದ ತಕ್ಷಣ ಚುನಾವಣೆ ಆದ 1 ತಿಂಗಳಿಗೆ ಅವನು ಮರ್ಡರ್ ಆದ್ರೆ ಆ ಕೊಲೆ ಆರೋಪ ಶ್ರೀರಾಮುಲು ಅವ್ರ ಮೇಲೆ ಬಂತು. ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದೆ. ನಾನು ಅಂದ್ರೆ ಅವರು ದಿವಾಕರ್ ಬಾಬು ಅವರ ಬ್ಯಾಕ್ಗ್ರೌಂಡ್ ಎಲ್ಲ ಹೇಳ್ಕೊಂತ ಇಡೀ ನಿಮ್ಮ ಇತಿಹಾಸದಲ್ಲೇ ನೀವು ಎಷ್ಟೆಲ್ಲ ಕೊಲೆಗಳು ಮಾಡ್ತಾ ಬಂದಿದ್ರಿ, ಅದರಲ್ಲಿ ಶ್ರೀರಾಮುಲು ಅವರು ಸೋದರ ಮಾವನ್ನ ಕೂಡ ನೀವು ಕೊಲೆ ಮಾಡಿರುವಂತದ್ದನ್ನು ಮಾತನ್ನು ಹೇಳಿದೆ. ಅದು ಡಿಫಾರ್ಮೇಶನ್ ಕೇಸು ಹಾಕಿದ್ರು. ಆ ಕೇಸು ಸುಮಾರು ಅಂದ್ರೆ 20 ವರ್ಷಗಳ ನಂತರ ಮೊನ್ನೆ ಕೋರ್ಟಲ್ಲಿ ಕ್ಲೋಸ್ ಆಯಿತು. ಮತ್ತೆ ಅದ್ರ ಮೇಲೆ ಅವರು ಹೈಕೋರ್ಟ್ ಕೂಡ ಹೋಗಿದ್ದಾರೆ. ಆ ಕೊಲೆಗೆ ಫೈನಾನ್ಸ್ ಮಾಡಿದ್ದು ಸೂರ್ಯನಾರಾಯಣ ರೆಡ್ಡಿ ಅಂತ ಹೇಳಿ. ಈ ವಿಷಯ ನಾನು ಹೇಳುವಂಥದ್ದಲ್ಲ. ಶ್ರೀರಾಮುಲು ಅವರು
ನಮ್ಮ ಮಾವನ್ನ ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು, ನಾರಾಯಣ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ. ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ದಿನ ಬೆಳಿಗ್ಗೆ ಆದರೆ ಒಂದು ಗುಂಪನ್ನು ಕಟ್ಕೊಂಡು ತಾನೇ ಪ್ಲಾನ್ಗಳೆಲ್ಲ ಮಾಡ್ಕೊಂತ ನಾಳೆ ನಾಡಿದ್ದು ಅಂತೇಳಿ ಪ್ಲಾನ್ ಮಾಡ್ಕೊಂತ ಇದ್ದ. ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ, ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದನ್, ನಾನಂತೂ ಅವ್ರನ್ನ ಸಾಯಿಸ್ತೇನೆ, ಬಿಡಲ್ಲ, ನಮ್ಮ ಮಾವನ್ನ ಸಾಯಿಸ್ಬಿಟ್ರು, ಹಾಗೆ ಹೀಗೆ ಅಂತ ಹೇಳಿದಾಗ ಅವನಿಗೆ ನಾನು ಹೇಳಿದ್ದು ಒಂದೇ ಒಂದು ಮಾತು, ಯಾವತ್ತೂ ಕೂಡ ಒಂದು ಕ್ರೈಮ್ ಅಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಅಂತಂದ್ರೆ ಇಡೀ ಒಂದು ಕನ್ಫ್ಯೂಸ್ ಸರ್, ಸೂರ್ಯನಾರಾಯಣ ರೆಡ್ಡಿ ಯಾವ್ದು ಫೈನಾನ್ಸ್ ಮಾಡಿದ್ರಿ, ಯಾವ ಮರ್ಡರ್ಗೆ? ಶ್ರೀರಾಮುಲು ಅವರ ಸೋದರ ಮಾವನ ಕೊಲೆಗೆ. ಸೋದರ ಮಾವನ ಕೊಲೆಗೆ ಸರ್. ಕೊಲೆ ಅಂದ್ರೆ ನಾನು ಕಾರ್ಪೊರೇಟರ್ ಕೊಲೆ ಆದಾಗ ಪ್ರೆಸ್ ಕಾನ್ಫರೆನ್ಸ್ ಅಂದ್ರೆ ಶ್ರೀರಾಮುಲು ಮೇಲೆ ಕೊಲೆ ಆರೋಪ ಬಂದಾಗ ನೀವು ಕೊಲೆಗಡಕರು ಅಂತ ಹೇಳಿ ಅವ್ರ ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ನಾನು ಶ್ರೀರಾಮುಲು ಪರವಾಗಿ